ಕಲಾ ಜೀವನವು ಮುಂದುವರಿಯಲಿ. ಜೊತೆಗೆ ಕಲಾಭಿಮಾನಿ ಬಳಗ ಇದೀಗ ಬಂಗಾರದ ಉಂಗುರವನ್ನು ಕೊಡುವಂತಹ ಕಾರ್ಯಕ್ರಮ. ಆ ಬಂಗಾರದ ಉಂಗುರವನ್ನು ಕಾಸರಗೋಡು ಸುಬ್ರಾಯ ಹೊಳ್ಳರು ತುಂಬು ಮನದಿಂದ ಸ್ವೀಕರಿಸಿ ಅವರ ಅಭಿಮಾನಿ ಬಳಗದವರನ್ನು ಆಶೀರ್ವದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದು ಕೇವಲ ಸನ್ಮಾನ ಅಲ್ಲ, ಇದು ಕೇವಲ ನುಡಿಯಲ್ಲ, ಬದುಕಾಡಿದ ಮಾತು, ಶರದಿ ಗರ್ಭದ ಮುತ್ತು. ಇದು ಕೇವಲ ಸಮ್ಮಾನವಲ್ಲ, ಸುಮ್ಮಾನದ ಸುಸ್ವರ, ಸಾವಿರದ ಸಾರ. ಬೆಳಗಿ ಬೆಳೆಸು, ಅನುಭವಿಸು, ನಿಮ್ಮದಿ ನೆಲೆಸು, ಸದಾ ಹಾರೈಸು ಎಂಬ ಸದಾಶಯದೊಂದಿಗೆ ಯಕ್ಷಮಾನಸ ದೀಪಿಯೇ ನಿಮ್ಮ ಬಾಳು ಚಕ್ರದ ಕಾಂತಿಯಂತಾಗಲಿ, ಬಿಲ್ಲು ಬಾಣದ ದಾರಿಯೇ ನಿಮ್ಮ ಜೀವನದ ಹೆದ್ದಾರಿಯಾಗಲಿ. ವಜ್ರಾಯುಧದಂತಿರುವ ತೇಜ ನಿಮ್ಮನ್ನು ಓಜನನ್ನಾಗಿಸಲಿ, ನಿಮ್ಮ ಸ್ನೇಹ ಭಾವ ಕರಗಿದಿರಲಿ. ಯಕ್ಷರಂಗದಲ್ಲಿ ನಿಮ್ಮ ನಾಮ ಅಜರಾಮರವಾಗಿರಲಿ. ಮುಖದ ಮೇಲಿತ್ತ ಮುತ್ತರಿ ಸದಾ ಹೊಳಪನ್ನೇ ನೀಡುತ್ತಿರಲಿ. ಎಣ್ಣೆ ಮಸಿಯ ಪ್ರಭೆ ಜೀವನ ಪ್ರಭೆಯನ್ನು ಬೆಳಗಿಸಲಿ. ಇರಿಸುವ ಮುದ್ರೆ ಜೀವನವನ್ನು ಭದ್ರವಾಗಿಸಲಿ. ತಮ್ಮ ಮುಂದಿನ ಕಲಾ ಜೀವನಕ್ಕೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಸಹಿತ ಕಲಾಮಾತೆ ಕಟೀಲಾಂಬೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಕಾಪಾಡಲಿ ಎಂದು ಆಶಿಸುತ್ತಾ ಗೌರವಾದರಗಳಿಂದ ನಿಮ್ಮನ್ನು ಸನ್ಮಾನಿಸುತ್ತಿದ್ದೇವೆ. ರಂಗಸ್ಥಳವೇ ನಿಮಗೆ ಕರ್ಮಸ್ಥಳ, ಬಣ್ಣದ ಬದುಕು ತಮ್ಮದು. ಬದುಕಿನ ಬಣ್ಣದಲ್ಲಿ ಅನ್ಯ ಉದ್ಯೋಗದ ಹಾದಿ ಹಿಡಿಯದೆ ಯಕ್ಷಾರಾಧನೆ ಮಾಡುತ್ತಾ ಅದರಲ್ಲೇ ಮುಳುಗಿ ಮಿಂದು ಮಡಿಯಾದವರು ತಾವು. ಕಲೆಯ ಸೌಂದರ್ಯದಲ್ಲೇ ಸರ್ವ ಸಂಪದವನ್ನು ಕಾಣುತ್ತಾ ಬಾಳುತ್ತಿರುವ ತಮಗೆ ಅನೇಕ ಪ್ರಶಸ್ತಿಗಳು, ಗೌರವ ಸನ್ಮಾನಗಳು ಲಭಿಸಿರುವುದು ಶ್ಲಾಘನೀಯ. ಕೇಶಾವರಿ ತಟ್ಟಿಯೊಪ್ಪುವ ದೇಹ, ಕುತ್ತರಿ ಗಂಧವೀವ ಭಾವ, ಭೀಮನ ಮುಡಿಯಂತಿಹ ಓಜಸ್ಸು, ಕೋಲು ಕಿರೀಟದ ಗಾಂಭೀರ್ಯ, ಪಕಡಿಯಂದದ ಚುರುಕು, ತುರಾಯಿಯ ತೀಕ್ಷ್ಣತೆ ಎಲ್ಲವೂ ನಿಮಗದು ಭೂಷಣ. ಯಕ್ಷರಂಗದ ಪರಂಪರೆಯ ಅಂಡಿನ ಬಟ್ಟೆಯನ್ನು ಬಿಗಿಯಾಗಿ ಕಟ್ಟಿದಿರಿ. ಯಕ್ಷಾಂತರಂಗದ ದಟ್ಟಿಯನ್ನು ಅವಿರತವಾಗಿ ಸುತ್ತಿದಿರಿ. ನಿಮ್ಮ ಮನೆ ತೇಜೋಧಾಮಕ್ಕೆ ನೀವು ಸೋಗೆಬಲ್ಲಿಯಾದಿರಿ. ಸತಿ ಶಾರದಾ ನಿಮಗೆ ಕೈ ಕಟ್ಟುವಾದರೆ ಮಗಳು ಪದ್ಮಶ್ರೀಯೇ ಭುಜಕೀರ್ತಿ, ಮಗ ಹರಿನಾರಾಯಣನೇ ಮುಕುಟಮಣಿ. ಇದು ನಿಮಗೆ ಪ್ರೀತಿಯ ಅಭಿನಂದನೆ, ಅಭಿವಂದನೆ. ಇದೀಗ ಸುಬ್ರಾಯ ಹೊಳ್ಳರಿಗೆ ಅವರ ಪ್ರೀತಿಯ ಶಿಷ್ಯ ಅರಳ ಗಣೇಶ್ ಶೆಟ್ಟಿ ಇವರು ಗುರು ಗೌರವವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅರಳ ಗಣೇಶ್ ಶೆಟ್ಟಿ ಅವರು ಗುರುವಂದನೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಕಳದ ಭುವನೇಂದ್ರ ಕಾಲೇಜಿನ ವತಿಯಿಂದ ಮಹಾವೀರ ಪಾಂಡಿ ಸಹಿತ ಪದ್ಮನಾಭ ಗೌಡರು ಅವರ ಸಂಗಡಿಗರೆಲ್ಲರೂ ಬಂದು ಅವರಿಗೆ ಗೌರವ ಅರ್ಪಿಸುವಂತಹ ಸಂದರ್ಭ ಇದು. ಪ್ರೀತಿಯ ಹೊಳ್ಳರಿಗೆ ಪ್ರೀತಿಯಿಂದ ಮಾಡುವಂತಹ ಸನ್ಮಾನ. ಗಣೇಶ್ ಶೆಟ್ಟಿ ಇವರು ತಮ್ಮ ಪ್ರೀತಿಯ ಗುರುಗಳಿಗೆ ಗುರುನಮನವನ್ನು ಮಾಡುವಂತಹ ಸಂದರ್ಭ. ಗುರುಗಳು ಅವರಿಗೆ ಮನಗುಂಬಿ ಆಶೀರ್ವದಿಸಬೇಕು ಎಂದು ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಗುರುಪತ್ನಿಗೆ ಗುರುಮಾತೆಯ ನೆಲೆಯಲ್ಲಿ ಗೌರವವನ್ನು ಅರ್ಪಿಸುವಂತಹ ಸಂದರ್ಭ. ಜೊತೆಗೆ ಇದೀಗ ಹರಿನಾರಾಯಣ ಜೊತೆಗೆ ಮಗಳು ಪದ್ಮಶ್ರೀ ಒಂದು ಭಾವಚಿತ್ರವನ್ನು ತಮ್ಮ ತಂದೆಗೆ ನೀಡುವಂತಹ ಶುಭ ಯೋಗ.
ಈ ಶುಭ ಯೋಗಕ್ಕೆ ಸುಬ್ರಾಯ ಹೊಳ್ಳರು ಮತ್ತು ಶಾರದಾ ಇವರು ಸಾಕ್ಷಿಗಳಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಕ್ಕಳು ನೀಡುವಂತಹ ಸುಂದರ ಭಾವಚಿತ್ರ, ಬಲಿಪಜ್ಜನ ಜೊತೆಗೆ ಇರುವಂತಹ ಹೊಳ್ಳರ ಭಾವಚಿತ್ರ, ಇದು ಅಜರಾಮರವಾಗಿ ನೆನಪಿನಲ್ಲಿ ಉಳಿಯುವಂತಹ ಸಂಗತಿಯಾಗಿದ್ದು ಹೊಳ್ಳರು ತುಂಬು ಮನದಿಂದ ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಕ್ಷಗಾನದ ಬಹುಶ್ರುತ ವಿದ್ವಾಂಸರಾಗಿರುವಂತಹ ಪ್ರಭಾಕರ ಜೋಶಿಯವರು ವೇದಿಕೆಗೆ ಬಂದು ಹೊಳ್ಳರಿಗೆ ಶಲ್ಯವನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಭಾಕರ ಜೋಶಿಯವರು ವೇದಿಕೆಗೆ ಆಗಮಿಸಿ ಹೊಳ್ಳರನ್ನು ಗೌರವಿಸಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಪ್ರಭಾಕರ ಜೋಶಿಯವರು ಗೌರವಿಸಿದ ಬಳಿಕ ದೇವಳದ ವತಿಯಿಂದ ವೈದಿಕ ಸನ್ಮಾನ. ಪ್ರಭಾಕರ ಜೋಶಿಯವರು